ಅದ್ರ ಜೊತೆ RGB ಪಿಕ್ಸೆಲ್ ಪ್ಯೂರ್ ಕಾಪರ್ ಅಲ್ಲಿ ನೀವು ಕೆಲವೊಂದೆಲ್ಲ ಮಾರ್ಕೆಟ್ ಗಳಲ್ಲಿ ಸಿಗೋ ತರ ಪ್ರಾಡಕ್ಟ್ ಅಲ್ಲ ಇವು. 100% ಪ್ಯೂರ್ ಕಾಪರ್. ಈ ತರ ತೋರಣ ಡ್ರಾಪ್ ಗಳು ಕೂಡ ನಿಮಗೆ ಸಿಗುತ್ತೆ. 12 ವೋಲ್ಟ್ ರನ್ನಿಂಗ್ ಬೆಲ್ಟ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ನಿಮ್ಗೆ RGB ಟ್ಯೂಬ್ ಕೂಡ ನೋಡಬಹುದು. ಇದು ಮ್ಯಾಕ್ಸ್ ಅಲ್ಲಿ ನಾರ್ಮಲ್ ಎಲ್ಲಾ ಪಾರ್ಲೈಟ್ ಅಲ್ಲಿ ನಿಮ್ಗೆ RGB ಅಷ್ಟೇ ಬರೋದು. ವಾಮೈಟ್ ಅಂತ ಸ್ಪೆಷಲ್ ಕಲರ್ ಬರೋದಿಲ್ಲ. ಒರಿಜಿನಲ್ KDN ಪಿಕ್ಸೆಲ್ ಸಿಗುತ್ತೆ. ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ತಗೊಂಡ್ರೆ ಲಾಂಗ್ ಟೈಮ್ ಯೂಸ್ ಮಾಡಬಹುದು. ಮೊದಲದಾಗಿ ನಮ್ಮೆಲ್ಲ ಸ್ನೇಹಿತರಿಗೆ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ SD ಲೈಟ್ಸ್ ಅಲ್ಲಿ ಏನೇನ್ ಪ್ರಾಡಕ್ಟ್ ಸಿಗುತ್ತೆ ಅದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನೀವು ಕೊನೆ ತನಕ ನೋಡಿದ್ರೆ ಇವೆಂಟ್ ಅಲ್ಲಿ ಅಂದ್ರೆ ಒಂದು ಪ್ರೋಗ್ರಾಮ್ ಅಲ್ಲಿ ಲೈಟಿಂಗ್ ಅಲ್ಲಿ ಏನೇನಿಗೆ ಅವಶ್ಯಕತೆ ಇರುತ್ತೆ ಅದರ ಅನುಭವದ ಮೇಲೆ ನಾನು ನಿಮ್ಗೆ ಕೆಲವೊಂದು ಪ್ರಾಡಕ್ಟ್ ಅನ್ನ ತೋರಿಸ್ತಾ ಹೋಗ್ತೀನಿ. ಇದು ನೀವು ಇಲ್ಲೆಲ್ಲ ನೋಡ್ತಿರೋದು ಪಿಕ್ಸೆಲ್ಸ್ ಗಳು. ಇದರಲ್ಲಿ 100% ಪ್ಯೂರ್ ಕಾಪರ್ ಇದೆ. ಇವಾಗ ನೀವು ರೇಟ್ ಅನ್ನ ಕಡಿಮೆದಂತ ನೋಡಿದ್ರೆ ಅರೌಂಡ್ 60 ರುಪೀಸ್ ಸಮಥಿಂಗ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಆ ಪ್ರಾಡಕ್ಟ್ ಎಲ್ಲ ನಿಮ್ಗೆ ಸಿಂಗಲ್ ಕಾಪರ್ ಇರುತ್ತೆ, ಇಲ್ಲ ಕೆಲವೊಂದಲ್ಲಿ ಕಾಪರೇ ಇರಲ್ಲ. ಇದೆಲ್ಲ ನಿಮ್ಗೆ ಪ್ಯೂರ್ 100% ಪ್ಯೂರ್ ಒರಿಜಿನಲ್ ಕಾಪರ್ ಇರುವಂತ ಪಿಕ್ಸೆಲ್ ಗಳು. ನಿಮ್ಗೆ RGB ಪಿಕ್ಸೆಲ್ ಅಲ್ಲಿ ಒರಿಜಿನಲ್ KDN ಪಿಕ್ಸೆಲ್ ಸಿಗುತ್ತೆ. ಅಂದ್ರೆ ಇವಾಗ ನಾರ್ಮಲ್ ಆಗಿರುವಂತ ಪಿಕ್ಸೆಲ್ ಗಳನ್ನ ನೀವು ಯೂಸ್ ಮಾಡಿದ್ರೆ ಬ್ಲಿಂಕ್ ಹೊಡೆಯುವಂತದ್ದು ಈ ತರ ಸಮಸ್ಯೆಗಳು ಬರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಯೂಸ್ ಮಾಡ್ತಾ ಇದೀವಿ ಒರಿಜಿನಲ್ KDN ಪಿಕ್ಸೆಲ್. ಇದು ನಿಮ್ಗೆ RGB ಅಲ್ಲಿ ಈ ತರ ಕಂಪ್ಲೇಂಟ್ಸ್ ಬರೋದು ತುಂಬಾನೇ ಕಡಿಮೆ. ಅದ್ರ ಜೊತೆ RGB ಪಿಕ್ಸೆಲ್ ತೋರಣ ಕೂಡ ನೀವು ನೋಡಬಹುದು. ಇದು ಪ್ರೀಮಿಯಂ ಕ್ವಾಲಿಟಿ. ಎಲ್ಲದು ನಿಮಗೆ KDN ಪಿಕ್ಸೆಲ್ ಒರಿಜಿನಲ್ ಪಿಕ್ಸೆಲ್ ಅಲ್ಲೇ ಬರುವಂತದ್ದು. ಈ ತರದ್ದು SMPS ವಾಟರ್ ಪ್ರೂಫ್ ಕಂಟ್ರೋಲರ್ ಇದೆಲ್ಲ ಅವೈಲೇಬಲ್ ನಮ್ಮ ಹತ್ರ ಇರುತ್ತೆ. ಈ ತರದ ಆರ್ಡರ್ಸ್ ಕೂಡ ನೀವು ನಮ್ಗೆ ಕೊಡಬಹುದು. ಇಲ್ಲದ ನೀವೇ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಲೇಬರ್ ಚಾರ್ಜ್ ಎಲ್ಲದು ನಿಮ್ಗೆ ರೇಟ್ ಕಡಿಮೆ ಆಗುತ್ತೆ. ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ತಗೊಂಡ್ರೆ ಲಾಂಗ್ ಟೈಮ್ ಯೂಸ್ ಮಾಡಬಹುದು. ಹಾಗೆ ಅದ್ರ ಜೊತೆಲಿ ಮತ್ತೆ ಏನೇನ್ ಪ್ರಾಡಕ್ಟ್ ಇರುತ್ತೆ ಅದ್ರ ಬಗ್ಗೆನೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನಿಮ್ಗೆ ಪ್ಯೂರ್ 100% ಪ್ಯೂರ್ ಕಾಪರ್ ಅಲ್ಲಿ ನೀವು ಕೆಲವೊಂದೆಲ್ಲ ಮಾರ್ಕೆಟ್ ಗಳಲ್ಲಿ ಸಿಗೋ ತರ ಪ್ರಾಡಕ್ಟ್ ಅಲ್ಲ ಇವು. 100% ಪ್ಯೂರ್ ಕಾಪರ್. ಈ ತರ ತೋರಣ ಡ್ರಾಪ್ ಗಳು ಕೂಡ ನಿಮಗೆ ಸಿಗುತ್ತೆ. ಅದು ನಿಮ್ಗೆ ಒಳ್ಳೆ ಬಜೆಟ್ ಅಲ್ಲಿ ನಿಮ್ಗೆ ಸಿಗುವಂತ ಪ್ರಾಡಕ್ಟ್ ಗಳು ಇವು. ತುಂಬಾ ಜನ ವಾಮೈಟ್ ಡೈರೆಕ್ಟ್ ಪಿಕ್ಸೆಲ್ ಅಲ್ಲಿ ಕೇಳ್ತಾ ಇದ್ರೆ ಆ ತರ ಪ್ರಾಡಕ್ಟ್ ಕೂಡ ಸಿಗುತ್ತೆ. ಆದ್ರೆ ಇದು ಲಾಂಗ್ ಟೈಮ್ ಬರಲ್ಲ. ಸೊ ಜಸ್ಟ್ ಇವಾಗ ನೀವು 12 ವೋಲ್ಟ್ ಯೂಸ್ ಮಾಡೋ ತರ ಇದನ್ನ ಯೂಸ್ ಮಾಡಕ್ ಆಗಲ್ಲ. ತುಂಬಾ ಬೇಗನೆ ಡ್ಯಾಮೇಜ್ ಆಗುತ್ತೆ. ಇಲ್ಲಾದ್ರೆ ಈ ತರದ್ದು ಶಾರ್ಟ್ ಆಗಿ ಜನರೇಟರ್ ಆ ತರದ್ ಏನಾದ್ರು ಪ್ರಾಬ್ಲಮ್ ಆಗುವಂತದ್ದು, ಇಲ್ಲ ಲೋಡಿಂಗ್ ವೈರ್ ಬರ್ನ್ ಆಗುವಂತ ಈ ತರದೆಲ್ಲ ಪ್ರಾಬ್ಲಮ್ ಬರುತ್ತೆ. ಇದನ್ನ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತೆ. 12 ವೋಲ್ಟ್ ರನ್ನಿಂಗ್ ಬೆಲ್ಟ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಪ್ಯೂರ್ 100% ಪ್ಯೂರ್ ಕಾಪರ್. ಹಾಗೆ ನಿಮ್ಗೆ 12 ವೋಲ್ಟ್ ಅಲ್ಲಿ ವೈಟ್, ವಾಮೈಟ್, ಬ್ಲೂ, ಗ್ರೀನ್, ರೆಡ್, ಪಿಂಕ್ ಎಲ್ಲೋ ಅದನ್ನ ಬಿಟ್ಟು ನಿಮ್ಗೆ ಐಸ್ ಬ್ಲೂ ಮತ್ತೆ ಲೆಮನ್ ಎಲ್ಲೋ ಈ ತರದೆಲ್ಲ ಕೆಲವೊಂದು ಡಿಫ್ರೆಂಟ್ ಆಗಿರೋದು ಕಲರ್ ಕೂಡ ನಿಮ್ಗೆ ನಮ್ಮ SD ಲೈಟ್ಸ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ. ಅದ್ರ ಜೊತೆಲಿ ವೈರ್ ಗಳಿರ್ಬೋದು, RGB ಟ್ಯೂಬ್ ಗಳಿರ್ಬೋದು, ನಿಮ್ಗೆ ಬೇಕಾಗಿರುವಂತ 2 ಸೈಡ್ ಕ್ಯಾಪ್ ಗಳಾಗಿರ್ಬೋದು, ಈ ತರದೆಲ್ಲ ಪ್ರಾಡಕ್ಟ್ ಗಳು ನಮ್ಮ ಹತ್ರ ಸಿಗುತ್ತೆ. ಹಾಗೆ ನಿಮ್ಗೆ RGB ಟ್ಯೂಬ್ ಕೂಡ ನೋಡಬಹುದು. ಇದು ಮ್ಯಾಕ್ಸ್ ಅಲ್ಲಿ ನೀವು ಎಷ್ಟೇ ಟ್ಯೂಬ್ ಗಳನ್ನ ನೀವು ಹಾಕಿ ಒಂದೇ ತರ ಕಲರ್ ಟೋನ್ ನಲ್ಲಿ ನಿಮ್ಗೆ ರನ್ ಆಗ್ತಾ ಇರುತ್ತೆ. ಈ ಕೆಲವೊಂದೆಲ್ಲ ರೇಟ್ ಬಜೆಟ್ ಅಲ್ಲಿ ಅಥವಾ ಕಡಿಮೆ ರೇಟ್ ಅಲ್ಲಿ ನೀವು ಏನಾದ್ರು RGB ಟ್ಯೂಬ್ ಅನ್ನ ತಗೊಂಡ್ರೆ ಇದು ಒಂದು ಕಲರ್ ಬರುತ್ತೆ, ಪಕ್ಕದಲ್ಲಿ ಇರೋದು ಒಂದು ಕಲರ್ ಬರುತ್ತೆ. ಆಲ್ಮೋಸ್ಟ್ ನೀವು ನೈಟ್ ಏನ್ ಹಾಕ್ತೀರಾ ಮಾರ್ನಿಂಗ್ ನೀವು ನೋಡಿದ್ರೆ ಪ್ರತಿಯೊಂದು ಟ್ಯೂಬ್ ಗಳು ನಿಮ್ಗೆ ಒಂದೊಂದು ಕಲರ್ ಡಿಸೈನ್ ಆಗ್ತಾ ಹೋಗುತ್ತೆ. ಅಕ್ಯುರೇಟ್ ಆಗಿ ಪ್ರತಿಯೊಂದು ಕಲರ್ ನಿಮ್ಗೆ ಒಂದೇ ತರ ಬರೋದು ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ ಕ್ವಾಲಿಟಿ ಟ್ಯೂಬ್ ಅನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ನಿಮ್ಗೆ ಕಾಣಿಸುತ್ತೆ. ಪಾರ್ಲೈಟ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ RGB ಪ್ಲಸ್ ವಾಮೈಟ್ ಇದೆ. RGB ರೆಡ್, ಗ್ರೀನ್, ಬ್ಲೂ ಬಿಟ್ಟು ಇಡೀ ಸ್ಟೇಜ್ ಅನ್ನು ವಾಮೈಟ್ ಕೂಡ ಮಾಡಬಹುದು. ಈ ತರ ಕಲರ್ ಟೋನ್ ಬರುತ್ತೆ. ಇದನ್ನ ನೋಡಬಹುದು. ಇದರಲ್ಲಿ ಮಿಕ್ಸಿಂಗ್ ಮಾಡ್ಬೋದು. ಇವಾಗ ವಾಮೈಟ್ ಟೋನ್ ಬರ್ತಿದೆ. ಎಲ್ಲದು ಇಲ್ಲಿ ಸೆಟ್ಟಿಂಗ್ ಇರುತ್ತೆ. ನಾರ್ಮಲ್ ಎಲ್ಲಾ ಪಾರ್ಲೈಟ್ ಅಲ್ಲಿ ನಿಮ್ಗೆ RGB ಅಷ್ಟೇ ಬರೋದು. ವಾಮೈಟ್ ಅಂತ ಸ್ಪೆಷಲ್ ಕಲರ್ ಬರೋದಿಲ್ಲ. ಸ್ಪೆಷಲ್ ಕಲರ್ ನೀವು ತಗೊಂಡ್ರೆ ನಿಮ್ಗೆ ಇಡೀ ಸ್ಟೇಜ್ ಅನ್ನು ವಾಮೈಟ್ ಕೂಡ ಟೋನ್ ಅಲ್ಲಿ ನೀವು ಮಾಡಬಹುದು. ಇದರಿಂದ ನಿಮ್ಗೆ ಫ್ಲಡ್ ಲೈಟ್ಸ್ ಹಾಕುವಂತ ಅವಶ್ಯಕತೆನೇ ಇರೋದಿಲ್ಲ. ಪಾರ್ಲೈಟ್ ಕೂಡ ನೀವು ಎನ್ಕ್ವೈರಿ ಕೂಡ ಮಾಡ್ಕೊಳ್ಬಹುದು. ಹಾಗೆ ಸ್ನೇಹಿತರೆ, ನಮ್ದೇ SD ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಟ್ಯೂಬ್ ಆಗಿರ್ಬೋದು, ಬಲ್ಬ್ ಆಗಿರ್ಬೋದು, ಪ್ರತಿಯೊಂದು ಫ್ಲಡ್ ಲೈಟ್ಸ್ ಆಗಿರ್ಬೋದು, ನಿಮ್ಗೆ ಅದರಲ್ಲಿ 100 ವ್ಯಾಟ್ಸ್ 200 ವ್ಯಾಟ್ಸ್ ಈ ತರದೆಲ್ಲ ಡಿಫ್ರೆಂಟ್ ಆಗಿರುವಂತ ಮಟೀರಿಯಲ್ಸ್ ಗಳು ನಮ್ದೇ ಓನ್ ಬ್ರ್ಯಾಂಡ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ನಿಮ್ಗೆ ಆಗ್ತಾ ಇದೆ. ಅದು ಕೂಡ ನಿಮ್ಗೆ ಒಂದು ಒಳ್ಳೆ ಬೆಸ್ಟ್ ರೇಟ್ ಅಲ್ಲಿ ನಿಮ್ ಬೆಸ್ಟ್ ಕ್ವಾಲಿಟಿ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಈ ತರದ್ ಏನಾದ್ರು ಪ್ರಾಡಕ್ಟ್ ಬೇಕಾಗಿದೆ ನಮ್ದು ಇದೇ ಡಿಸ್ಕ್ರಿಪ್ಷನ್ ಅಲ್ಲಿ ನಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ. ನೀವು ಕಾಲ್ ಮಾಡಬೇಡಿ, ವಾಟ್ಸಪ್ ಅಲ್ಲಿ ನೀವು ಎನ್ಕ್ವೈರಿ ಮಾಡಬಹುದು. ಹಾಗೆ ನಾವು ಮತ್ತೆ ಅದರಲ್ಲಿ ನಿಮ್ಗೆ ವೈರ್ಸ್ ಆಗಿರ್ಬೋದು, ಈ ಪಿಕ್ಸೆಲ್ ಅಲ್ಲಿ ಯೂಸ್ ಮಾಡುವಂತ 2 ಸೈಡ್ ಕ್ಯಾಪ್ ಗಳಾಗಿರ್ಬೋದು, ಹೋಲ್ಡರ್ ಗಳಾಗಿರ್ಬೋದು, ಹಾಗೆ ನಿಮ್ಗೆ ಬೆಲ್ಟ್ ರೋಲ್ ಗಳಾಗಿರ್ಬೋದು, ಸ್ಲೀವ್ಸ್ ಆಗಿರ್ಬೋದು, ಈಗ ಇವೆಂಟ್ ಅಲ್ಲಿ ಯೂಸ್ ಮಾಡುವಂತ ಪ್ರತಿಯೊಂದು ಐಟಮ್ ಗಳು ನಮ್ಮಲ್ಲಿ ಸಿಗುತ್ತೆ. ನೀವು ಈ ತರದ್ ಏನಾದ್ರು ಇದ್ರೆ ಎನ್ಕ್ವೈರಿ ಕೂಡ ನೀವು ಮಾಡ್ಕೊಳ್ಬಹುದು. ಹಾಗೆ ಈ ತರ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ನಿಮ್ಗೆ ಕೆಲವೊಂದೆಲ್ಲ ವಿಚಾರ ತಿಳ್ಕೊಳ್ಬೇಕಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಎಲ್ಲಾ ಪ್ರತಿಯೊಂದು ಲೈಟಿಂಗ್ ಹೆಂಗ್ ಮಾಡೋದು ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಕೂಡ ನೀವು ನೋಡಬಹುದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ನಿಮ್ಗೆ ಯಾರಿಗೆ ಯೂಸ್ ಇದೆ ಅಂತ ಸ್ನೇಹಿತರೆ ನೀವು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.